ಗುಡ್ ಮಾರ್ನಿಂಗ್. ಈಗ ಆ್ಯಕ್ಚುಲಾಗಿ ನಮ್ಮ ಯೂನಿವರ್ಸಿಟೀಸ್ ಆಗಲಿ ಬೇರೆ ಯೂನಿವರ್ಸಿಟೀಸ್ ಆಗಲಿ ಎಲ್ಲರಿಗೂ ಮೇಜರ್ ಕಾಲ್ ಬರ್ತಾ ಇರೋದಾಗಲಿ ಇಶ್ಯೂ ಆಗ್ತಾ ಇರೋದಾಗಲಿ SSP ಸ್ಕಾಲರ್ಶಿಪ್ದು. ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಗೆ ಹಾಕಕ್ಕೆ ಹೋಗ್ತಿದ್ದಾನೆ, ಬಟ್ ಅವನ ಹೆಸರು ಕರೆಕ್ಟಾಗಿ ವಿಸಿಬಲ್ ಇಲ್ಲ. ಯಾಕಂದರೆ ಅವನ ಹೆಸರು ಅಡ್ಮಿಷನ್ ಟೈಮಲ್ಲಿ ಒಂದಿದೆ, ಈಗ ಆಧಾರಲ್ಲಿ ಒಂದಿದೆ ಅನ್ನೋ ಇಶ್ಯೂ ಸ್ಟಾರ್ಟ್ ಆಗಿದೆ. ಆಮೇಲಿಂದ ಈಗ ಪರ್ಟಿಕ್ಯುಲರ್ ಆಗಿ ಈ ಇಶ್ಯೂಗೋಸ್ಕರ ಈಗ CST ಟೀಮ್ UCMS ಇಂದ ಏನು ಮಾಡಿದ್ದೀವಿ ಅಂದರೆ ಅಪ್ಗ್ರೇಡೇಷನು ರಿಕ್ವೈಸೇಷನ್ ಕೇಳಿದ್ದರಿಂದ ಸ್ಟೂಡೆಂಟ್ಸ್ಗೆ ಅವ್ನ ನೇಮ್ನ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದೀವಿ. ಬಟ್ ಏನಂದರೆ ಎಡಿಟ್ ಆಪ್ಷನ್ ಇದೆ ಅಂತ ಲೈಕ್ ಬೈ ಸಿಕ್ಕಿದಾಗೆಲ್ಲ ಚೇಂಜ್ ಏನೇನೋ ಚೇಂಜಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಧಾರ್ ಕಾರ್ಡಲ್ಲಿ ಪ್ರೆಸೆಂಟ್ಲಿ ಇರೋ ಆಧಾರ್ ಕಾರ್ಡಲ್ಲಿ ಏನಿದೆ, ಸ್ಕಾಲರ್ಶಿಪ್ಗೆ ಏನು ಹೆಸರು ಮೂವ್ ಆಗಿದೆ ಆ ಹೆಸರು ಮಾತ್ರ ಇರಬೇಕು ಎರಡರಲ್ಲೂ. ಲೈಕ್ ವೈಸ್ ಚೇಂಜ್ ಮಾಡ್ಕೊಳ್ಳಿ. ಈಗ ಸ್ಟೂಡೆಂಟ್ ಲಾಗಿನಲ್ಲಿ ಸ್ಟೂಡೆಂಟ್ ಲಾಗಿನಲ್ಲಿ ಸ್ಟೂಡೆಂಟೇ ಮಾಡ್ಕೊಳ್ಳೋಂಥದ್ದು. ಯಾವುದೇ ಥರ ಯೂನಿವರ್ಸಿಟಿನೂ ಮಾಡಲ್ಲ, ಕಾಲೇಜಸ್ ಅವರು ಮಾಡೋದು ಬೇಕಾಗಿಲ್ಲ, ಸ್ಟೂಡೆಂಟೇ ಮಾಡ್ಕೋಬೋದು. ಈಗ ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ಗೆ ನೀವೇ ಗೈಡ್ ಮಾಡಿ, ಕಾಲೇಜಸ್ ಅವರಾದರೂ ಗೈಡ್ ಮಾಡಿ, ಇಲ್ಲ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ಲಿಂಕ್ ಆದರೂ ಶೇರ್ ಮಾಡಿ, ಸೊ ದಟ್ ಸ್ಟೂಡೆಂಟ್ಗೆ ಅವೇರ್ನೆಸ್ ಇರಲಿ. ಅವ್ನ ನೇಮ್ನ ಅವ್ನು ಕರೆಕ್ಟಾಗಿ ಎಡಿಟ್ ಮಾಡಿಕೊಂಡು ಅದನ್ನೇ ಸೇವ್ ಮಾಡಿ ಇಟ್ಕೊಳ್ಳೋ ಥರ. ನೀವು ಆಮೇಲೆ ರಿಕ್ವೆಸಿಷನ್ ಏನು ಕಳಿಸ್ಬೇಕಾಗಿಲ್ಲ ಯೂನಿವರ್ಸಿಟಿಗೆ, ಸ್ಟೂಡೆಂಟೇ ಅವ್ನ ಲಾಗಿನಲ್ಲಿ ಅವನೇ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಮೋರ್ ದೆನ್ ದಿಟ್ ಬರೀ ನೇಮ್ ಎಡಿಟ್ ಮಾತ್ರ ಇರೋದು, ನೇಮು ಮೊಬೈಲ್ ನಂಬರು, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಜೆಂಡರ್ ಎಡಿಟು ಬೇರೆ ಇನ್ನೇನೇ ಥರ ಎಡಿಟ್ ಇದ್ರೂ ಅದಕ್ಕೆ ಯೂನಿವರ್ಸಿಟಿಗೆ ಬರಬೇಕು. ನೀವು ಯೂನಿವರ್ಸಿಟಿಯಿಂದನೇ ಅಪ್ರೂವಲ್ ತೊಗೋಬೇಕು. ಈಗ ಪ್ರೆಸೆಂಟ್ಲಿ ಸ್ಟೂಡೆಂಟ್ ಲಾಗಿನಲ್ಲಿ ಈಗ ಚೇಂಜ್ ಮಾಡೋದು ಅನ್ನೋದನ್ನ ನೋಡಿ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್, ಹೊಸ ರಿಜಿಸ್ಟ್ರೇಷನ್ UCMS ಏನಿದೆ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಸ್ಟೂಡೆಂಟ್ಗೆ ಅವ್ನ ಲಾಗಿನಲ್ಲಿ ಎಂಟ್ರಿ ಆಗಿರ್ತೀರ. ಈಗ ಅವನಿಗೆ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಇರುತ್ತೆ. ಅವ್ನ ಲಾಗಿನಲ್ಲಿ ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅವ್ನ ನೇಮು, ಕಂಟ್ರಿ, ಇಮೇಲ್ ID, ಫೋನ್ ನಂಬರು, ಆಲ್ಟರ್ನೇಟಿವ್ ಫೋನ್ ನಂಬರು, ಅಡ್ರೆಸ್ಸು, ಈ ಥರ ಎಲ್ಲ ಇರುತ್ತೆ. ಬಟ್ ಈಗ ಯಾವುದನ್ನು ಏನೂ ಮಾಡೋಕ್ಕಾಗಲ್ಲ ಚೇಂಜಸ್ಸು. ಇಲ್ಲಿ ಎಡಿಟ್ ಕ್ಲಿಕ್ ಮಾಡಿದ್ರೆ ಬೇರೆ ಎಲ್ಲದಕ್ಕೂ ಚೇಂಜಸ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ, ಎಲ್ಲದಕ್ಕೂ ಬರ್ತಾಯಿದೆ. ಬಟ್ ನೇಮಿಗೆ ಬರ್ತಾಯಿಲ್ಲ. ಸೊ ದಟ್ ನೇಮಿಗೆ ಬರಬೇಕು. ಈಗ ನೇಮ್ ಚೇಂಜೇ ನಾವು ಕೇಳ್ತಾ ಇರೋದು, ನೀವೆಲ್ಲ ಕೇಳಿರೋದ್ರಿಂದ ಇಲ್ಲಿ ಜನ್ರೇಟ್ OTP ಅಂತ ಇರೋದನ್ನು ಕ್ಲಿಕ್ ಮಾಡಿ. ಈಗ ನೋಡಿ ಇಲ್ಲಿ ಸ್ಟೂಡೆಂಟ್ ನೇಮ್ನ ಏನು ಬೇಕಾದರೂ ಚೇಂಜ್ ಮಾಡ್ಕೋಬೋದು ನೀವು. ಈಗ ಕರೆಕ್ಟಾಗಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನೇಮು ಆ್ಯಕ್ಚುಲಾಗಿ ಏನು ಆಧಾರಲ್ಲಿದೆ ಅದೇ ಪ್ರಕಾರ ಇರಲಿ. ಇಲ್ಲ ಸ್ಕಾಲರ್ಶಿಪ್ಗೆ ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಅದು ಕರೆಕ್ಟಾಗಿ ಹಾಕಿ. ಸುಮ್ಮನೆ ಚೇಂಜ್ ಮಾಡ್ಕೋಬೇಕು ಅಂತ ಈಗ ವರುಣ್ ಗೋಸ್ಟ್, ವರುಣ್ ಆರಾಧ್ಯ, ಲೈಕ್ ವೈಸ್ ಇಲ್ಲದೇ ಇರೋಂಥ ಬೇರೆ ಇದೆಲ್ಲ ಸ್ಪೆಷಲ್ ನೇಮ್ಸ್ ಎಲ್ಲ ಕೊಟ್ಬಿಡಿ. ಇದು ಮಾಸ್ ಕಾರ್ಡ್ಸಿಗೆ ಫೆಚ್ ಆಗುತ್ತೆ ನೇಮು. ಬಿ ಕೇರ್ಫುಲ್. ಅದು ಏನೇನಾದರೂ ಸ್ಪೆಷಲ್ಲಾಗಿ ನೀವು ಇನ್ಸ್ಟಾಗ್ರಾಮ್ IDಸ್ಗಳು ಕೊಡ್ತಿರಲ್ಲ ಆ ಥರ ಎಲ್ಲ ಕೊಡೋಕೆ ಹೋಗಬೇಡಿ. ಆಧಾರಲ್ಲಿ ಏನಿದೆ ಅದನ್ನು ಮಾತ್ರ ಕೊಡಿ ಪರ್ಟಿಕ್ಯುಲರಾಗಿ. ಆಮೇಲಿಂದ ನೀವು ಚೇಂಜ್ ಮಾಡಿಕೊಂಡು ತಿರ್ಗಾ ಬಂದು ಅದು ಎಕ್ಸಾಮ್ಗೆ ಹೋಯ್ತು ಸರ್, ಎಕ್ಸಾಮಲ್ಲಿ ಹಂಗೆ ಬಂದಿದೆ, ಮಾರ್ಕ್ಸ್ ಕಾರ್ಡಲ್ಲಿ ಚೇಂಜ್ ಮಾಡಿಕೊಡಿ ಅಂತ ಕೇಳಿದ್ರೆ ನಾವೇನೂ ಮಾಡ್ಕೊಡೋಕ್ಕಾಗಲ್ಲ. ಈಗ ನೇಮ್ ಏನು ಹಾಕ್ತೀರಾ ನೀವು ಅದನ್ನು ಹಾಕಿ OTP ನೋಡಿ, ನಿಮ್ಮದು ಪ್ರೈಮರಿ ಮೊಬೈಲ್ ನಂಬರ್ ಏನಿದೆ ಈ ನಂಬರ್ಗೆ OTP ಹೋಗಿರುತ್ತೆ 3D. ಆ OTPನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಸೇವ್ ಮಾಡ್ತಿದ್ದಂಗೆ ಅವನಿಗೆ ನೇಮ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅದೆಲ್ಲ ಡೈರೆಕ್ಟಾಗಿ ಲಿಂಕ್ ಆಗುತ್ತೆ. ಆಯಿತಾ? ಇನ್ನೊಂದು ಸತಿ ಹೇಳ್ತೇನೆ, ಪ್ಲೀಸ್ ಯಾರು ಸ್ಟೂಡೆಂಟ್ಸ್ಗಾಗಲಿ ಇಲ್ಲ ಕಂಪನಿ ಪ್ರಿನ್ಸಿಪಲ್ಸು ಅವ್ರಿಗೂ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡಿ. ದಯವಿಟ್ಟು ಸ್ಟೂಡೆಂಟ್ ನೇಮು ಆಧಾರಲ್ಲಿ ಏನಿದೆ ಆ ಥರನೇ ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಪರ್ಟಿಕ್ಯುಲರ್ಲಿ ಇಶ್ಯೂ ಇದ್ದರೆ ಚೇಂಜ್ ಮಾಡಲಿ ಸ್ಟೂಡೆಂಟು. ಸುಮ್ಮನೆ ಆಪ್ಷನ್ ಇದೆ ಅಂತ ಮಿಸ್ಯೂಸ್ ಮಾಡಬೇಡಿ. ಓಕೆ, ಐ ಥಿಂಕ್ ಎಲ್ಲರಿಗೂ ಗೊತ್ತಾಗಿದೆ. ಏನಾದರೂ ಡೌಟ್ಸ್ ಇದ್ದರೆ ರೆಗ್ಯುಲರಾಗಿ ನಿಮ್ಗೆ ಕಾಲ್ ಮಾಡಿ ಕಾಲೇಜಸ್ನ ಕಾಂಟ್ಯಾಕ್ಟ್ ಮಾಡಿ. ಕಾಲೇಜಸ್ ಅವರು ಯೂನಿವರ್ಸಿಟಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು.